ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಎಕ್ಕಾ ಚಿತ್ರ ಯುವರಾಜ್ ಕುಮಾರ್ ನಟನೆಯಾದಂಥ ಎಕ್ಕಾ ಚಿತ್ರ ಎರಡನೇ ಚಿತ್ರ. ಎಲ್ಲ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಿರುವಂಥ ಚಿತ್ರ ಒಂದು ಅದ್ಭುತವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ಲೋಹಿತ್ ಪದಕಿ ನಿರ್ದೇಶನ ಮಾಡಿರುವಂತಹ ಒಂದು ಚಿತ್ರ. ಯುವರಾಜ್ ಕುಮಾರ್ ನಟನೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಮೇನು ಯುವರಾಜ್ ಕುಮಾರ್ ಪಾತ್ರನೇ ಅಂತಲೇ ಇಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಫ್ರೆಂಡ್, ಈ ಚಿತ್ರದ ಒಂದು ಸ್ವಲ್ಪ ಏನು ರಿವ್ಯೂ ಕೊಡ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಜನ ಥಿಯೇಟರ್ಗಳಿಗೆ ಬಂದಿರುವಂಥ ಸಮಸ್ಯೆಗಳಲ್ಲಿದ್ದಾಗ ಈ ಚಿತ್ರ ಬಂದು ಜನಗಳನ್ನ ಆಕರ್ಷಣೆ ಮಾಡ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲಿ ಆಡಿಯನ್ಸು ಸಹ ಇಲ್ಲಿ ಬರ್ತಾಯಿದ್ದಾರೆ ಚಿತ್ರಕ್ಕೆ. ನೋಡಿ, ಚಿತ್ರ ಯಾವ ರೀತಿ ಇದೆ ಅಂತಂದರೆ, ಮೊದಲಿಗೆ ಹಳ್ಳಿಯಲ್ಲಿ ತಾಯಿ ಮಗ ಇಬ್ಬರು ಇರ್ತಾರೆ. ಫ್ರೆಂಡ್, ತಾಯಿಗೆ ಏನಪ್ಪ ಆಸೆ ಅಂತ ಅಂದರೆ, ಮಗ ಒಳ್ಳೆ ಕೆಲಸ ಸೇರ್ಕೊಂಡು ದುಡಿಬೇಕು, ಒಳ್ಳೆ ಹೆಸರು ಪಡಬೇಕು ಅಂತ, ಈ ಊರಲ್ಲಿ ಇರಬೇಡ, ನೀನು ಬೆಂಗಳೂರಲ್ಲಿ ಹೋಗಿ ಕೆಲಸ ಸೇರ್ಕ ಅನ್ನೋದು ತಾಯಿ ಆಸೆ ಆಗಿರುತ್ತೆ. ಅದರಲ್ಲೂ ತಾಯಿ ಮೇನ್ ಹೇಳೋದು ಒಂದೇ, ಏನು ಕಿವಿಯಲ್ಲಿ ಕೆಟ್ಟದ್ದು ಕೇಳಬೇಡ, ಒಳ್ಳೆಯದೇ ನೀನು ಮಾಡಬೇಕು, ಮತ್ತು ನೀನು ಈ ಸ್ಥಳ ಕೈಯಾಗಿರ್ಬೋದು ಕೈಯಾಗಿರ್ಬೋದು ಅಂತ ತಾಯಿ ಒಳ್ಳೆ ಬುದ್ಧಿವಾದ ಹೇಳ್ತಾರೆ. ನಾನಾ ಕಾರಣದಿಂದ ಯುವರಾಜ್ ಕುಮಾರ್ ಒಬ್ಬರು ಫ್ರೆಂಡ್ಸಿಗೆ ಏನೋ ಸಾಲ ಕೊಡಿಸಿ ಸಾಲಕ್ಕೆ ಮನೆ ಅಡ ಇಟ್ಟಾಗ ನಂತರ ಬೆಂಗಳೂರಿಗೆ ಹೋಗುವ ಸೀನ್ಸು ನಿಜವೂ ಒಂದು ಅದ್ಭುತವಾದ ಸೀನು. ಕಣ್ಣಲ್ಲಿ ನೀರು ಬರುವಂಥ ಸೀನಲ್ಲಿ ಬೆಂಗಳೂರು ಬರ್ತಾನೆ. ಅಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಈತ ಕೆಲಸ ಸೇರ್ಕೊತಾನೆ. ನಂತರ ಅಲ್ಲಿ ಏನು ಫ್ರೆಂಡ್ ಜೊತೆ ಇದ್ದಾಗ ಅಂಡರ್ ವರ್ಲ್ಡ್ ಡಾನ್ ಜೊತೆ ಎಂಟ್ರಿ ಆಗ್ತಾರೆ. ಈ ಎಂಟ್ರಿ ಆದಾಗ ಚಿತ್ರ ಅಲ್ಲಿ ಟ್ವಿಸ್ಟ್ ಅಲ್ಲಿಂದ ಮುಂದಕ್ಕೆ ಸಾಗುತ್ತೆ. ಎಲ್ಲ ಚಿತ್ರ ರಿವ್ಯೂ ಮಾಡೋಕ್ಕಲ್ಲ ಫ್ರೆಂಡ್. ಇಲ್ಲಿ ಟರ್ನ್ ಓವರ್ ಇಲ್ಲಿ ಏನು ಅಂಡರ್ ವರ್ಲ್ಡ್ ಡಾನ್ ಒಳಗೆ ಯುವರಾಜ್ ಕುಮಾರ್ ಸೇರ್ಕೊತಾನೆ. ನಂತರ ಅವರು ಏನೋ ನಡೆಯುವಂಥ ದೃಶ್ಯಗಳು ಇರ್ತಾವಲ್ಲ, ಅದು ನಿಜವೂ ಒಂದು ಅದ್ಭುತವಾದಂಥ ದೃಶ್ಯ ಅನ್ಬೋದು. ಫ್ರೆಂಡ್, ಇಲ್ಲಿ ಸಾಕಷ್ಟು ಒಂದು ಫೈಟ್ ಸೀನ್ಸ್ಗಳು ಇಡಬೇಕಾಯಿತು ಚಿತ್ರಕ್ಕೆ. ಇಲ್ಲಿ ಸಾಕಷ್ಟು ಫೈಟ್ ಸೀನ್ ಇಲ್ಲ, ಏನಿದು ಸೂಟ್ಗಳು ಜಾಸ್ತಿ ಇದ್ದಾವೆ. ಯುವರಾಜ್ ಕುಮಾರ್ಗೆ ಒಳ್ಳೆ ಸ್ಟ್ರೆಂತ್ ಫೈಟ್ ಸೀನ್ಸ್ ಇಲ್ಲಿ ಒಂದು 2-3 ಇಡಬೇಕಾಯಿತು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ. ಚಿತ್ರ ಚೆನ್ನಾಗಿದೆ, ಬಟ್ ಫೈಟು ಇಲ್ಲಿ ಇನ್ನೂ 1-2 ಇಡ್ಬೋದಿತ್ತು ಅಂತ ನಮ್ಮ ಅನಿಸಿಕೆ ಆಗಿದೆ. ಲಾಸ್ಟು ಏನು ಸೀನ್ ಇದೆಯಲ್ಲ, ಜಾಕಿ ಸ್ಟೈಲ್ ಹಾಕ್ಕೊಬರೋದು, ಅದು ನಿಜವೂ ಅದ್ಭುತವಾಗಿದೆ. ಅದು ಇನ್ನೊಂದು ಸರಿ ಕ್ಲೈಮ್ಯಾಕ್ಸ್ ಚೆನ್ನಾಗಿ ತಾಂಬೇಕಾಗಿತ್ತು ಅಷ್ಟೇ ಇಲ್ಲಿ ಪ್ಲಸ್ ಪಾಯಿಂಟು. ಇಲ್ಲಿ ನಿರ್ದೇಶಕರು ತುಂಬ ಸ್ಟೋರಿ ಫ್ಯಾಮಿಲಿ ಆಡಿಯನ್ಸಿಗೆ ಆಗಲಿ, ತಾಯಿ ಹೊತ್ತಾಗಿರ್ಬೋದು, ಸೆಂಟಿಮೆಂಟ್ಸ್, ಲವರ್ ಸೆಂಟಿಮೆಂಟ್ಸ್ ಆಗಿರ್ಬೋದು, ಮೊಬಿನ್ ಸೆಂಟಿಮೆಂಟ್ಸ್ ಆಗಿರ್ಬೋದು, ತುಂಬ ಕ್ರೌಡಾಗಿ ಇಲ್ಲಿ ತಗೊಂಡೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಷ್ಟು ಮನ ಮುಟ್ಟುತ್ತೆ. ಮರು ಸೆಂಟಿಮೆಂಟದು ಮತ್ತು ತಾಯಿ ಸೆಂಟಿಮೆಂಟದು, ಲವರ್ ಸೆಂಟಿಮೆಂಟದು ನಿಜವೂ ಹಾರ್ಟ್ಗೆ ಟಚ್ ಕೊಡುತ್ತೆ, ಅಳೋ ಫೀಲಿಂಗ್ ಬರುತ್ತೆ. ಆ ಸೆಂಟ್ರಲ್ಲಿ ಅಂಡರ್ ವರ್ಲ್ಡ್ ಡಾನ್ದು ಒಂದು ಸ್ವಲ್ಪ ಸೆಕೆಂಡ್ ಹಾಫ್ ಇದಾಗುತ್ತೆ. ಬಟ್ ಚಿತ್ರ ಮಾತ್ರ ನೋಡೋಕ್ಕೆ ಎಲ್ಲೂ ಬೇಜಾರಾಗಲ್ಲ. ಎಲ್ಲ ವಿಸಿಟ್ ಮಾಡಿ, ಥಿಯೇಟ್ರಲ್ಲಿ ಒಂದು ವಿಸಿಟ್ ಮಾಡಿ ನೋಡಿ. ಚಿತ್ರ ತುಂಬ ಅದ್ಭುತವಾಗಿದೆ. ಜನನೂ ಸಹ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಚಿತ್ರ ಜನನೂ ಸಹ ಬರ್ತಾಯಿದೆ, ಒಳ್ಳೆ ಗಳಿಕೆಯೂ ಸಹ ಆಯ್ತಾಯಿದೆ ಅಂತಲೇ ಹೇಳ್ಬೋದು. ಚಿತ್ರ ತುಂಬ ಉತ್ತಮವಾದಂಥ ಚಿತ್ರ, ಒಳ್ಳೆಯ ಚಿತ್ರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ಚಿತ್ರ. ಯುವರಾಜ್ ಕುಮಾರ್ಗೆ ಇದೊಂದು ಹೆಸರು ಕೊಡುವಂಥ ಒಂದು ಚಿತ್ರ ಯುವರಾಜ್ ಕುಮಾರ್ ನಟನೆಯಾದಂಥ ಎಕ್ಕಾ ಚಿತ್ರ ಅಂತಲೇ ಹೇಳ್ಬೋದು. ಇನ್ನೂ ಒಳ್ಳೊಳ್ಳೆ ಫಿಲಮು ಕಥೆಗಳು ಸೆಲೆಕ್ಟ್ ಮಾಡಿ ಯುವರಾಜ್ ಕುಮಾರ್ ಅವರು 3ನೇ ಚಿತ್ರ ಇನ್ನೂ ಯಶಸ್ವಿಯಾಗಿ ತೆಗೆಯುವಂಥ ಚಿತ್ರಗಳ ಆಯ್ಕೆ ಮಾಡಲಿ ಅಂತ ನಮ್ಮ ಆಯ್ಕೆ ಅಂತ ಹೇಳ್ತಾ, ಪುನೀತ್ ಅಭಿಮಾನಿ ಆಗಿ ನಾವು ರಿಕ್ವೆಸ್ಟ್.